ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮದ ಗ್ರಾಮದೇವಿಯಾಗಿರತಕ್ಕಂತಹ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಕಮಿಟಿ ಮದಿಹಳ್ಳಿ ಗ್ರಾಮದೇವಿ ಜಾತ್ರೆ 18, 19, 20, 4, 2024ರಂದು ಜಾತ್ರೆ ನೆರವೇರಿತು. ಗ್ರಾಮದೇವಿ ಜಾತ್ರೆಗೆ ಭಕ್ತರು ತನು ಮನ ಧನ ಸಹಾಯ ಮಾಡಿ ದೇವಿಯ ಜಾತ್ರೆಯನ್ನ ತುಂಬಾ ಚೆನ್ನಾಗಿ ಊರಿನ ಗ್ರಾಮಸ್ಥರು ಕಮಿಟಿಯವರು ಎಲ್ಲರೂ ತುಂಬಾ ಚೆನ್ನಾಗಿ ಜಾತ್ರೆಯನ್ನ ನೆರವೇರಿಸಿದರು. ಈ ಜಾತ್ರೆಗೆ ಬಂದಿರತಕ್ಕಂತ ದಾನಿಗಳ ಮೊತ್ತ ಒಟ್ಟು 7,84,230 ಒಟ್ಟು ಭಕ್ತರಿಂದ ಬಂದಿರುವ ಹಣ ಇದು. ಜಾತ್ರೆಗೆ ಖರ್ಚು ಆಗಿರುವ ಮೊತ್ತ 4,13,310 ರೂಪಾಯಿಗಳು. ಅಚ್ಚುಕಟ್ಟಾಗಿ ಸರಳತೆಯ ಧಾರ್ಮಿಕ ವಿಧಿವಿಧಾನಗಳಿಂದ ಜಾತ್ರೆಯನ್ನ ನೆರವೇರಿಸಿ ಒಟ್ಟು ಉಳಿದಿರುವ ಹಣ 3,71,920 ಇಷ್ಟು ಹಣ ಉಳಿದಿರುತ್ತದೆ ಎಂದು ಮದಿಹಳ್ಳಿ ಗ್ರಾಮದ ಜನತೆಗೆ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಕಮಿಟಿ ಮುಖಂಡರು ಊರಿನ ಗ್ರಾಮಸ್ಥರಿಗೆ ಸ್ಪಷ್ಟೀಕರಣ ನೀಡಿದ್ದಾರೆ. ಅದೇ ರೀತಿ ಊರಿನ ಗ್ರಾಮಸ್ಥರಿಗೆ ಎಲ್ಲರೂ ಕೂಡಿ ಸರಳವಾಗಿ ಜಾತ್ರೆಯನ್ನ ನಡೆಸಿಕೊಟ್ಟಿದ್ದಕ್ಕೆ ಊರಿನ ಗ್ರಾಮಸ್ಥರಿಗೆ, ಹಿರಿಯರಿಗೆ, ತಾಯಂದಿರಿಗೆ ಕೃತಜ್ಞತೆಗಳನ್ನ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಪಾಟೀಲ್, SP7 ನ್ಯೂಸ್ ಕನ್ನಡ, ಹುಕ್ಕೇರಿ. ಮದಿಹಳ್ಳಿ ಗ್ರಾಮದ ಎಲ್ಲ ಸಕಲ ದೇವಾನ ದೇವತೆಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಮದಿಹಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಜಾತ್ರೆಯ ನಿಮಿತ್ತವಾಗಿ ನಮ್ಮ ಆತ್ಮೀಯ ಸ್ನೇಹಿತರು, ಊರಿನ ಹಿರಿಯರು ಹಾಗೂ ಯುವಕ ಮಿತ್ರರೆಲ್ಲ ಕೂಡಿಕೊಂಡು ಒಂದು ಕಮಿಟಿಯನ್ನು ಮಾಡಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಾತ್ರೆಯನ್ನು ನಾವು ಪಟ್ಟಿಯನ್ನು ಸಂಗ್ರಹ ಮಾಡಲಿಕ್ಕೆ ಪ್ರಾರಂಭಿಸಿದ್ವಿ. ಈ ಒಂದು ಜಾತ್ರೆ ಸಮಾರಂಭದಲ್ಲಿ ನಮ್ಮ ದೇಣಿಗೆ ಸಂಗ್ರಹ ಸುಮಾರು 7,84,230 ರೂಪಾಯಿ ದೇಣಿಗೆ ಸಂಗ್ರಹ ಆಗಿದೆ. ಅದರಲ್ಲಿ ಒಟ್ಟು ಖರ್ಚು 4,13,310 ರೂಪಾಯಿ ಖರ್ಚಾಗಿದೆ. ಉಳಿರ್ತಕ್ಕಂಥ ಹಣ 3,71,920 ರೂಪಾಯಿ ನಮ್ಮದು ಹಣ ಉಳಿದಿದೆ. ಇದರಲ್ಲಿ ಇನ್ನೂ ಮದಿಹಳ್ಳಿ ಲಕ್ಷ್ಮೀ ಮಾತಾ ಬ್ಯಾಂಕಿನವರು 50,000 ರೂಪಾಯಿ ಕೊಟ್ಟಿದ್ದರು. ಇನ್ನಿರ್ತಕ್ಕಂಥ ಕೈಯಲ್ಲಿ ಎತ್ತುಗಳು ಹಿಡ್ಕೊಂಡು ಓಡ್ತಕ್ಕಂಥ ನಮ್ಮ ಭಕ್ತಾದಿಗಳು ಸಹಿತ 5,000 ಪ್ರಥಮದಾಗಿ ವಿಠಲ್ ಗಾವಡಿ, ಎರಡನೇದಾಗಿ 3,000 ರೂಪಾಯಿ ವಿಠಲ್ ಬಾಗಿ, ಮೂರನೇದಾಗಿ ಹಾಲು ನಿಪ್ನಾಳಿ ನಾಟಕ ಇವರು ಸಹ ದೇಣಿಗೆಯನ್ನು ಕೊಟ್ಟಿದ್ದು. ಊರಿನ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನಮ್ಮ ಯುವಕ ಮಿತ್ರರು ಮತ್ತು ಆತ್ಮೀಯ ಸ್ನೇಹಿತರೆಲ್ಲ ಕೂಡಿಕೊಂಡು ಅತಿ ಹೆಚ್ಚು ದೇಣಿಗೆಯನ್ನು ಸಂಗ್ರಹ ಮಾಡಿದ್ದೀವಿ. ಅದ್ರ ಜೊತೆಗೆ ನಾವು ದೇಣಿಗೆ ಸಂಗ್ರಹ ಮಾಡಿದ 20 ರೂಪಾಯಿ ಹಿಡ್ಕೊಂಡು 16,000ವರೆಗೆ ನಮಗೆ ದೇಣಿಗೆಯನ್ನು ನೀಡಿದ್ದಾರೆ. ಅವರು ಎಲ್ಲ ದೇಣಿಗೆ ನೀಡ್ತಕ್ಕಂಥ ಭಕ್ತಾದಿಗಳ ಹೆಸರನ್ನ ನಾವು ಲಿಸ್ಟ್ ಮಾಡಿದ್ದೀವಿ. ಆಮೇಲೆ ಯಾವ್ಯಾವ್ದು ಖರ್ಚು ಮಾಡಿದ್ದೀವಿ, ಎಷ್ಟು ಅಮೌಂಟ್ ಉಳಿದೈತಿ ಆ ಅಮೌಂಟನ್ನು ನಾವು ಇಲ್ಲೇ ಮದಿಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ಬಸವೇಶ್ವರ ಬ್ಯಾಂಕಿನಲ್ಲಿ 3,71,920 ರೂಪಾಯಿಯನ್ನು ಅಲ್ಲಿ ಇಟ್ಟಿದ್ದೀವಿ. ಮುಂದೆ ಬರ್ತಕ್ಕಂಥ ಲಕ್ಷ್ಮೀದೇವಿ ಅವರದಲ್ಲಿ ಈಗಾಗಲೇ ಕೆಲಸ ಪ್ರಾರಂಭ ಇದೆ. ಆ ಕೆಲಸಕ್ಕೆ ಬೇಕಾಗಿರ್ತಕ್ಕಂಥ ಹಣವನ್ನು ಉಪಯೋಗಿಸಲು ಹಿರಿಯರು ಮತ್ತು ಎಲ್ಲ ಆತ್ಮೀಯ ಸ್ನೇಹಿತರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಮುಂದೆ ಬರ್ತಕ್ಕಂಥ ಒಂದು ದಿನಮಾನಗಳಲ್ಲಿ ಇದೇ ರೀತಿಯಾಗಿ ನಮ್ಮ ಊರಿನ ಎಲ್ಲ ಹಿರಿಯರು ಹಾಗೂ ಆತ್ಮೀಯ ಸ್ನೇಹಿತರು ಸಹಕಾರವನ್ನು ಕೊಡಲಿ. ಏನು ನಮ್ಮ ಜಾತ್ರೆಗೆ ಎಲ್ಲರೂ ಸಹಕಾರವನ್ನು ನೀಡಿದ್ದಾರೆ. ಎಲ್ಲ ತನು ಮನ ಧನದಿಂದ ಸೇವೆ ಸಲ್ಲಿಸ್ತಕ್ಕಂಥ ತಮ್ಮೆಲ್ಲರಿಗೂ ನಮ್ಮ ಹಿರಿಯರ ಸಮ್ಮುಖದಲ್ಲಿ ಹಾಗೂ ಎಲ್ಲ ಯುವಕ ಮಿತ್ರರ ಪರವಾಗಿ ತುಂಬ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಂದೆರಡು ಮಾತುಗಳನ್ನು ಹೇಳಿಕೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.